ಸರ್ ಅದ್ರ ಜೊತೆಗೆ ಅಂದ್ರೆ ಒಬ್ಬ ನಟ ಆಗಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ ತಕ್ಷಣ ಸಂಬಂಧಗಳು ಅಲ್ಲಿಂದನೇ ಮುಗಿದೋಗ್ಬಿಟ್ಟಿರ್ತವೆ. ಅಥವಾ ಇನ್ನೊಂದು ಯಾವ್ದೋ ಸಿನಿಮಾ ಪಾತ್ರ ಬೇಕು ಅಂತ ಕೇಳ್ತೀವಿ ಅಷ್ಟೇ. ಮಂಜು ಅವ್ರು ಹೇಳ್ತಾರೆ ಅಂದ್ರೆ ನನಗಿಂತ ದೊಡ್ಡ ಕನೆಕ್ಷನ್ ನಮ್ಮಮ್ಮ. ಅಮ್ಮ ಬಂದು ವಿಜಯ್ ಅವ್ರಿಗೆ ತುಂಬಾ ದೊಡ್ಡ ಫ್ಯಾನ್. ಅಂದ್ರೆ ಯಾವ್ದೋ ಒಂದು ಸಾವಾಗಿರುತ್ತೆ ಅಲ್ಲಿ ಬಂದಿರ್ತಾರೆ. ಅಮ್ಮ ಅಲ್ಲಿ ಕೊಬ್ಬರಿ ಮಂಜು ಅವ್ರ ಮನೆಗೆ ಅವ್ರ ಮದರ್ ತೀರ್ಕೊಂಡ್ರು ಅಂತ ಕಾಣುತ್ತೆ. ಅವಾಗ ನಾನು ಬೈಕಲ್ಲಿ ಹೋಗ್ತಿದ್ದೀನಿ, ಆ ತಾಯಿ ಮಾತಾಡಿದ್ದಾರೆ. ನನಗೆ ಗೊತ್ತಿಲ್ಲ ಇವ್ರ ತಾಯಿ ಅಂತ. ನನ್ಗೆ ತಾಯಿ ಅಂದ್ರೆ ಇಷ್ಟ ಅಲ್ವಾ. ಅಷ್ಟು ದೂರ ಹೋದ ಬೈಕ್ ಸುತ್ಕೊಂಡು ವಾಪಸ್ ಹೋಗಿ ಕೈ ಕೊಟ್ಟು ಮಾತಾಡಿದೀನಿ, ಅಮ್ಮ ಹೇಳಿ ಅಮ್ಮ ಹೇಗಿದ್ದೀರಾ. ಓಕೆ, ಅದನ್ನ ಅವರು ಅಷ್ಟು ಪ್ರೀತಿಯಿಂದ ಹೇಳಿದ್ದಾರೆ. ಬಹುಶಃ ಅವರು ಪಾಪ ಬದುಕಿಲ್ಲ, ಅವ್ರ ಆಶೀರ್ವಾದನೇ ಮಂಜುನ ಈ ಮಟ್ಟಕ್ಕೆ ಬೆಳೆಸಿರೋದು. ಯಾಕಂದ್ರೆ ಮಂಜು ಪಾಪ ಅಕ್ಕ ತಂಗಿರು 3 ಜನ ಏನೋ ಆ ಮನೇನ ಕಟ್ಟೋದಕ್ಕೆ ತನ್ನ ಜೀವನನ ಮುಡುಪಾಗಿಟ್ಟು ನಿಂತಿದ್ದಾನೆ. ಸರ್ ಯಾವತ್ತು ತಿಳ್ಕೊಳ್ಳಿ, ಒಬ್ಬ ಬಡವ್ರ ಮನೆ ಮಕ್ಕಳ ಕಥೆ ಇದೆಯಲ್ಲ, ಅದಕ್ಕೆ ಪವರೇ ಬೇರೆ. ನಿಂತು ದುಡ್ದಿದ್ದಾನೆ, ಹಗಲು ರಾತ್ರಿ ದುಡ್ದಿದ್ದಾನೆ ಪಾಪ. ಅವ್ರು ನೋಡಿದಾಗ ಏನ್ ಮಾಡ್ತಾರೆ, ಈಗ ದಷ್ಟಪುಷ್ಟವಾಗಿದ್ರೆ ಬೆಂಗಳೂರಲ್ಲಿ ಕರ್ಕೊಂಡೋಗಿ ನಿಲ್ಸ್ಕೊಂತಾರೆ, ಜೊತೆಲಿ ನಿಂತ್ಕೋಗ್ರು ಬೇರೆ ಹೆದರ್ಕೊಂಡ್ಲಿ ಅಂತ. ಅವ್ರ ಹಂಗಲ್ಲ, ಮಗು ತರ ಮನ್ಸ ಒಂದು ಅಂತವ್ನು ಒಳ್ಳೇದಾಗ್ಬೇಕು. ನನ್ನ ಆಸೆ ಅದೇನೆ ಸರ್. ಅದೇ ವಿಚಾರ ಹೇಳ್ತಿದ್ದೆ. ಅಂದ್ರೆ ಅವ್ರು ಹೇಳ್ತಾರೆ ಒಂದು ಮಾತು, ಮಂಜು ನಿನ್ಗೊಂದು ಸಿನಿಮಾ ಅವಕಾಶ ಅಂತ ಸಿಕ್ಕಿದೆ, ಕೊಟ್ಟಿದ್ದೀನಿ ಬಿಟ್ಟಿದ್ದೆಲ್ಲ ನಿಮ್ಮ ಅಮ್ಮನ ಆಶೀರ್ವಾದ, ನಿಮ್ಮಮ್ಮನ ಬ್ಲೆಸ್ಸಿಂಗ್ಸ್ ನಿನಗೆ ಸಿಕ್ಕಿರುವಂತ ಪಾತ್ರ ಇದು. ಹೌದು. ಬಟ್ ಅದಾದ್ರ ಮೇಲೆ ಒಂದು ಕಾಳಜಿ ಇದೆಯಲ್ಲ ಅಣ್ಣನ ತರ. ಹೌದು. ಬದುಕಲ್ಲಿ ಹಿಂಗೆ ಇರಬೇಕು, ನಿನ್ಗೊಂದು ಜವಾಬ್ದಾರಿ ಬಂದಿದೆ. ಈಗ ಸಾರ್ವಜನಿಕ ಬದುಕು ಬರ್ತೀಯ, ನಿಂದ ಹಿನ್ನೆಲೆ ಏನಿದೆ, ಹಿಂದೇನಾಗಿತ್ತು ಅದೆಲ್ಲ ಬೇಡ, ಮುಂದೆ ಬದುಕ್ತಿ ಅನ್ನೋದೇ ಒಂದು ನಿನಗೆ ನಿನ್ನ ಕೈಲಿರೋದಂಥದ್ದು. ಹೌದಮ್ಮ, ಹೌದು. ಒಂದಷ್ಟು ವಿಚಾರವನ್ನ ಬದುಕನ್ನ ಹೇಳ್ಕೊಡುವಂಥದ್ದು. ಲೋಕೇಶ್, ಏನು ಇಲ್ಲ ಗುರು, ಇನ್ನೊಬ್ರು ಕೆಟ್ಟದ್ ಮಾಡಬೇಡಿ, ಅದೇ ಬದುಕು. ಆಯ್ತಾ? ಕೆಟ್ಟದ್ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳಿ ಗೆಲ್ಲಕ್ ಹೋಗ್ಬೇಡಿ. ಜಾಸ್ತಿ ಉಳ್ಕೊಳ್ಳುತ್ತೆ, ಬಟ್ ಒಂದೇ ದಿವಸ ಹೊಡೆದು ಸಾಕು. ಕರೆಕ್ಟ್. ಇಷ್ಟೇ ಜೀವನ, ಇನ್ನೇನಿಲ್ಲ. ಸುಳ್ಳು ಮೇಲೆ ಹೇಳ್ಕೊಂಡು ಹೌದು. ನಾಳೆಗೆ ನಿಂತೋಗ್ಬಿಡುತ್ತೆ. ಎಷ್ಟು ಸುಳ್ಳು ಅಂತ ಹೇಳಿ ನಿಂತಾಗುತ್ತಲ್ಲಮ್ಮ, ಎಷ್ಟು ಸುಳ್ಳು ಕಡಿತೀಯ. ಸತ್ಯ ಒಂದೇ, ಸೂರ್ಯ ಚಂದ್ರ ಅಷ್ಟೇ, ಹಂಗೆ ನಿಜ ಅಲ್ವಾ. ತುಂಬಾ ಶುದ್ಧ ಇದೆಯಾ ಅದು. ಸುಳ್ಳು ನೋಡಿ ಎಷ್ಟೋ ಮೈಲಿ ದೂರ ಇರುತ್ತೆ, ಸತ್ಯ 2 ಪದದಲ್ಲಿ ಇರುತ್ತೆ. ಅಮ್ಮ ಅಪ್ಪ ಸೂರ್ಯ ಚಂದ್ರ ಹಿಂಗೆ. ಅದಕ್ಕೆ ತುಂಬಾ ಸುಳ್ಳು ಹೇಳ್ಬೇಡಿ, ದರಿದ್ರ. ಸುಳ್ಳು ಹೇಳಿ 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 ಇನ್ನೊಬ್ಬರನ್ನ ನಂಬಿಸೋದು, ಸುಳ್ಳು ಹೇಳಿ 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 ಡ್ಯಾಮೇಜ್ ಮಾಡಕ್ ಹೋಗೋದು. ನಮ್ಮ ತಾಯಣಗಳು ಅವ್ರು ಆಫ್ಕೋರ್ಸ್ ಅಲ್ಲಮ್ಮ. ನೆಗೆಟಿವ್ ಮಾತಾಡ್ತಾನೆ ಇದ್ರೆ ಅದು ನಮಗೆ ನೆಗೆಟಿವ್ ಆಗೋದು, ನಮ್ಗೆ ಬಂದು ಆವರಿಸ್ಕೊಂಡ್ಬಿಡತ್ತದು. ಸ್ವಲ್ಪ ಅದನ್ನ ಪಾಸಿಟಿವ್ ಎಲ್ಲ ಇರ್ಬೇಕು ಯಾವಾಗ್ಲೂ ಮನುಷ್ಯ. ಸಾವು ಬಿಟ್ಟು ಇನ್ನೇನು ಬದನೆಕಾಯಿ ಬೇರೆ ಆಗೋದೇನಿಲ್ಲ ಇಲ್ಲಿ, ಅಲ್ವಾ. ಸತ್ಯವಾಗಿರ್ಬೇಕು. ಸುಮಾರು ಜನ ನೋಡಿದೀನಿ, ಸುಳ್ಳೆ ಬಂಡವಾಳ ಮಾಡ್ಕೊಂಡು ಗೆದ್ದುಬಿಟ್ಟು ಅನ್ಕೊಂಡಿರ್ತಾರೆ. ಜಾಸ್ತಿ ದಿವಸ ನಿಲ್ಲಲ್ಲ ರೀ ಅದು. ನಿಲ್ಲಲ್ಲ. ಅಕ್ಕೆ ಸೈನ್ ಬರ್ಲಿ, ಕರೆಕ್ಟ್ ತೋರಿಸ್ತೀನಿ.